ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕಾದು ಕೂತಿದ್ರಿ. ವೀಕ್ಷಕರೇ, ನಿಮಗೊಂದು ಭರ್ಜರಿಯಾದ ನ್ಯೂಸ್ ನೀಡಿದೆ. ಅದು ಕರ್ನಾಟಕ ಸರ್ಕಾರದ ನಮ್ಮ CM ಸಿದ್ದರಾಮಯ್ಯನವರೇ ಸ್ವತಃ ಈ ಹೇಳಿಕೆಯನ್ನು ನೀಡಿದ್ದಾರೆ. ವೀಕ್ಷಕರೇ, ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಬನ್ನಿ ಇನ್ನು ನೇರವಾಗಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಏನಂದರೆ ಅನ್ನಭಾಗ್ಯದ ಹಣ ಎಲ್ಲರಿಗೂ ಕೂಡ ತಲುಪಿದೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಒಂದು ಏಪ್ರಿಲ್ ತಿಂಗಳ ಒಂದು ಹಣ ಎಲ್ರಿಗೂ ಬಂದು ನೀಡಿದೆ. ಆಹಾರ ಇಲಾಖೆ ಮುಖ್ಯಸ್ಥರಾಗಿರೋಂಥ ಮಂತ್ರಿಗಳಾದಂಥ ಮುನಿಯಪ್ಪ ಅವರು ಎಲ್ಲದಕ್ಕೂ ಕೂಡ ವ್ಯವಸ್ಥೆನ ಮಾಡಿದ್ದಾರೆ. ಇದರಿಂದ ಯಾವುದೇ ತೊಂದರೆ ಆಗಿಲ್ಲ ಅಂತಲೂ ಕೂಡ ಕೇಳ್ಪಡ್ತೀನಿ. ಇನ್ನು ನಿನಗೂ ಕೂಡ ನನಗೆ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂತ ನೀವು ಹೇಳೋದಾದರೆ ನೀವು ಒಂದು ಕೆಲಸನ ಮಾಡಬೇಕಾಗುತ್ತೆ. ಅದು ಏನಂದರೆ ನಿಮ್ಮ ಹಳ್ಳಿನಲ್ಲಿ ಆಗಲಿ ನಿಮ್ಮ ಊರಲ್ಲಿರುವಂಥ ಶಿಶು ಮತ್ತು ಮಕ್ಕಳ ಇಲಾಖೆ ಅನ್ನೋ ಒಂದು ಆಫೀಸ್ ಇರುತ್ತೆ. ಆ ಒಂದು ಆಫೀಸ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿ ನೀವು ಈ ಥರ ನನಗೆ ಪ್ರಾಬ್ಲಮ್ ಆಗಿದೆ, ನನಗೆ ರೇಷನ್ ದುಡ್ಡು ಬಂದಿಲ್ಲ, ಅನ್ನಭಾಗ್ಯದ ಹಣ ಬಂದಿಲ್ಲ ಅಂತೇಳಿ ಹೇಳಬೇಕಾಗುತ್ತೆ. ಅದು ಆಗಲಿಲ್ಲ, ನಿಮಗೆ ಸಿಗಲಿಲ್ಲ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಂದರೆ ನೀವು ನಿಮ್ಮ ಊರ ಹತ್ರ ಇರೋ ಒಂದು ಅಂಗನವಾಡಿ ಕೇಂದ್ರಕ್ಕೂ ಕೂಡ ಭೇಟಿ ನೀಡ್ಬೋದು. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ನೀವು ಬೇಗ ನನಗೆ ಹಣ ಬರಬೇಕು ಅಂತಂದರೆ ನೀವು ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕಾಗುತ್ತೆ. ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೆಯ ಪಾಯಿಂಟ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹಣ. ಈ ತಿಂಗಳು 25 ಕೂಡ ಆಗೋಯ್ತು, ಹಾಗಾದರೆ ಈ ಗೃಹಲಕ್ಷ್ಮಿ ಹಣ ನಿಲ್ಲಿಸ್ಬಿಡ್ತಾರೆ, ಸರ್ಕಾರ ನಿಲ್ಲಿಸ್ಬಿಡುತ್ತೆ ಇನ್ನು ಬಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲ ಸ್ನೇಹಿತರೆ, ಸರ್ಕಾರ ಇದಕ್ಕೆ ಹಣನ ಕೂಡಾಕ್ತಾ ಇದೆ ಎಲ್ಲ ಕಡೆಯಿಂದ. ಯಾಕೆ ಪೆಟ್ರೋಲ್ ಡೀಸೆಲ್ನ ರೇಸ್ ಮಾಡ್ತಾ ಮತ್ತು ಬಸ್ನ ದರವನ್ನು ಹೆಚ್ಚಳ ಮಾಡ್ತಾ ಎಲ್ಲ ಆದಾಯವನ್ನು ತೆಗೆದುಕೊಂಡು ಬರ್ತಾ ಇದೆ. ಮೆಜಾರಿಟಿ ಸರ್ಕಾರದ ಒಂದು ಹಣ ಈ ಗೃಹಲಕ್ಷ್ಮಿಯರಿಗೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿರೋ ಹಣವನ್ನು ತೆಗೆದುಕೊಂಡು ಇದಕ್ಕೆ ಹಾಕಬೇಕು. ಅದಕ್ಕೋಸ್ಕರ ಎಲ್ಲರ ಹತ್ರನೂ ಕೂಡ ಹಣವನ್ನು ಒಂದು ತೆರಿಗೆ ಮೂಲಕ ತಗೊಳ್ತಾ ಇದೆ ವೀಕ್ಷಕರೇ. ಆದ್ದರಿಂದ ನಮಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ಈ ತಿಂಗಳು ಕೊನೆಯ ಒಳಗಾದರೂ ಕೂಡ ಸರ್ಕಾರದಿಂದ ನಿಮಗೆ ಹಣವನ್ನು ಬಂದೇ ಬರುತ್ತೆ, ಕೊಡಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದ ಒಬ್ಬರಿಗೆ ಕೂಡ ತಿಳಿಸಿದ್ದಾರೆ, ಮಾಧ್ಯಮ ಇತರರಿಗೊಬ್ಬರಿಗೆ ತಿಳಿಸಿದ್ದಾರೆ. ಅದ್ರ ಜೊತೆ ಪ್ರೆಸ್ ಮೀಟ್ ಮುಖಾಂತರ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಿರ್ದೇಶಕಿಯರು ಕೂಡ ಶಶಿಕಲಾ ಅನ್ನೋರು ಕೂಡ ತಿಳಿಸಿದ್ದಾರೆ. ಯಾರೂ ಕೂಡ ಗಾಬರಿ ಪಡೋ ಹಾಗಿಲ್ಲ, ಎಲ್ಲರಿಗೂ ಕೂಡ ಬರುತ್ತೆ, ಹಣ ಬಂದೇ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಇನ್ನು ಅಲ್ಲಿ 10ನೇ ಕಂತು 8, 9ನೇ ಕಂತು ಎಲ್ಲರೂ ಕೂಡ ಬಂದಿರುತ್ತೆ ಅನ್ಕೊತೀನಿ. ಇಲ್ಲ ಅದು ಕೂಡ ನಮಗೆ ಬಂದಿಲ್ಲ ಅಂದರೆ ನೀವು ಕೂಡ ಅಷ್ಟೇ, ಇದಕ್ಕೂ ಕೂಡ ಬಾಕಿ ಕಂತುಗಳು ಬಂದಿಲ್ಲ ಅಂದರೆ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕಾಗುತ್ತೆ ವೀಕ್ಷಕರೇ. ಅಲ್ಲೋಗಿ ಕೇಳಬೇಕಾಗುತ್ತೆ, ವಿಚಾರಿಸ್ಬೇಕಾಗುತ್ತೆ. ಇನ್ನು ರೇಷನ್ ಕಾರ್ಡ್ ಅಮೌಂಟು ಅಲ್ಲಿ ಸಾಲ್ವ್ ಆಗಲಿ ನಮಗೆ ಅಂತ ಅಂದರೆ ನೀವು ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಬೇಕಾಗುತ್ತೆ. ಅಲ್ಲಿ ನಿಮ್ಮ ರೇಷನ್ ಕಾರ್ಡ ಏನಾದರೂ ಅಪ್ಡೇಟ್ ಆಗಿರೋದಿಲ್ವ ಅದನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕಾಗುತ್ತೆ ವೀಕ್ಷಕರು. ಅದನ್ನು ಮಾಡಿಸಿರೋದಿಲ್ಲ ನೀವು ಮರ್ತೇ ಹೋಗಿರ್ತೀರ, ಇಲ್ಲಾಂದರೆ ನೀವು ಈ ಅಕ್ಕಿನೇ ತೊಗೊಳ್ತಾ ಇರೋದಿಲ್ಲ. ಸುಮಾರು ತಿಂಗಳೇ ಆಗ್ಬಿಡುತ್ತೆ, ನಮಗೆ ರೇಷನ್ ಅಕ್ಕಿ ಬೇಡ, ನಮಗೆ ಸೊಸೈಟಿ ಅಕ್ಕಿ ಬೇಡ ಅಂತ ಸುಮ್ಮನಿರ್ತೀರ. ಇಲ್ಲ, ನೀವು ತೊಗೊಬೇಕಾಗುತ್ತೆ. ಇಲ್ದಿದ್ರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ಬೋದು, ನಿಮ್ಮ BPL ಕಾರ್ಡ್ ರದ್ದಾಗ್ಬೋದು. ಅದಕ್ಕೋಸ್ಕರ ನೀವು ಅಲ್ಲೂ ಕೂಡ ಹೋಗಿ ಒಂದು ಸಲ ಚೆಕ್ ಮಾಡಿಸ್ಬೇಕಾಗುತ್ತೆ, ಏನಾಗಿದೆ ಅಂತ ಅಲ್ಲೂ ಕೂಡ ಗೊತ್ತಾಗುತ್ತೆ ವೀಕ್ಷಕರೇ. ಇನ್ನು ಸ್ವಲ್ಪ ದಿನಗಳಲ್ಲಿ 11ನೇ ಕಂತು ಕೂಡ ಬಂದು ಬೀಳುತ್ತೆ. ನೀವ್ಯಾರು ಕೂಡ ಗಾಬರಿ ಪಡೋ ಹಾಗಿಲ್ಲ ವೀಕ್ಷಕರೇ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು.